ಎಂಎಲ್ಸಿ ಹೆಸರಲ್ಲಿ ವಿಷಪೂರಿತ ಸ್ವೀಟ್ಸ್ನ ಕೊರಿಯರ್ ಮಾಡಿದ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯತಮನಿಂದ ತನ್ನಿಂದ ದೂರ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯ ದ್ವೇಷ ಸಾಧನೆಗೆ ಆತ ಸ್ವೀಟ್ ಬಾಕ್ಸ್ ಅನ್ನ ಕೊರಿಯರ್ ಮೂಲಕ ಕಳಿಸಿದ್ನಂತೆ. ಪ್ರೀತಿ ವಂಚಿತ ಆರೋಪಿ ಸೌಹಾರ್ದದಿಂದ ಈ ಕೃತ್ಯ ಆಗಿದೆ. ಬಿಜೆಪಿ ಎಂಎಲ್ಸಿ ಡಾಕ್ಟರ್ ಧನಂಜಯ್ ಸರ್ಜಿ ಹೆಸರಲ್ಲಿ ಕೊರಿಯರ್ ಅನ್ನ ಕಳಿಸಿದ್ದಾರೆ. ಮಾನಸಿಕ ಸಮಸ್ಯೆಗೆ ಚಿಕಿತ್ಸೆಯನ್ನ ಈ ಆರೋಪಿ ಪಡಿತಾ ಇದ್ದ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವೈದ್ಯರು ಹೆಚ್ಚಿನ ಮಾತ್ರೆ ಕೊಡ್ತಿದ್ರಂತೆ, ಆ ಸೇಡು ಕೂಡ ಇವನಿಗೆ ಆವರಿಸಿತ್ತು. ಒಂದ್ ಕಡೆಯಲ್ಲಿ ಹೆಚ್ಚಿನ ಮಾತ್ರೆ ಕೊಟ್ಟಿದ್ರು ಅಂತ, ಇನ್ನೊಂದು ಕಡೆಯಲ್ಲಿ ತನ್ನ ಪ್ರೀತಿಯನ್ನ ದೂರ ಮಾಡಿದ್ರು ಅಂತ. ಈ ಎರಡೂ ಕೂಡ ಆಡ್ ಆಗಿ ಎಷ್ಟು ಜನರಿಗೆ ಈತ ವಿಷ ಉಣಿಸಬೇಕು ಅಂತ ಬಯಸಿದ್ದ. ಇವ್ನು ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನ. ವರದಿ ನೋಡಿ. ಎಂಎಲ್ಸಿ ಹೆಸರಲ್ಲಿ ವಿಷಪೂರಿತ ಸ್ವೀಟ್ಸ್ ಕೊರಿಯರ್. ಹೊಸ ವರ್ಷಕ್ಕೆ ಶುಭ ಕೋರಿ ಕಳಿಸಿದ್ದ ಸ್ವೀಟ್ ಬಾಕ್ಸ್. ಪೊಲೀಸರಿಂದ ಆರೋಪಿ ಸೌಹಾರ್ದ ಪಟೇಲ್ ಬಂಧನ. ಹೊಸ ವರ್ಷಕ್ಕೆ, ಹಬ್ಬ ಹರಿದಿನಕ್ಕೆ ಶುಭಾಶಯ ಕೋರಿ ಸ್ವೀಟ್ ಬಾಕ್ಸ್ ಕಳಿಸೋದು ಸಾಮಾನ್ಯ. ಆದರೆ ಈ ಪ್ರಕರಣ ನೋಡಿದ್ರೆ ಇನ್ನು ಮುಂದೆ ಯಾರಾದರೂ ಸ್ವೀಟ್ ಬಾಕ್ಸ್ ಕೊಟ್ಟರೆ ತಗೋಬೇಕಾ ಬೇಡವಾ, ಕಳಿಸಿರೋದು ಯಾರು, ನಿಜವಾಗ್ಲೂ ಅವರೇ ಕಳಿಸಿದಾರಾ ಇಲ್ವಾ ಎಂಬ ಬಗ್ಗೆ ಪರಿಶೀಲನೆ ನಡೆಸಬೇಕು ಅನ್ನಿಸ್ತಾ ಇದೆ. ಹೌದು, ಶಿವಮೊಗ್ಗದಲ್ಲಿ ಮೊನ್ನೆ ಇಂಥದ್ದೇ ಒಂದು ಕಹಿ ಘಟನೆ ನಡೆದಿದೆ. ಬಿಜೆಪಿ ಎಂಎಲ್ಸಿ ಹಾಗೂ ಖ್ಯಾತ ಮಕ್ಕಳ ವೈದ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರ ಹೆಸರಿನಲ್ಲಿ ಹೊಸ ವರ್ಷಕ್ಕೆ ಶುಭಾಶಯ ಕೋರಿ ಎನ್ಇಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್, ವೈದ್ಯರಾದ ಡಾಕ್ಟರ್ ಅರವಿಂದ, ಡಾಕ್ಟರ್ ಪವಿತ್ರ ಅವರ ಹೆಸರಿಗೆ ಭದ್ರಾವತಿಯಿಂದ ಸ್ವೀಟ್ ಬಾಕ್ಸ್ ಕೊರಿಯರ್ ಆಗಿದೆ. ನಾಗರಾಜ್ ಸರ್ಜಿ ಅವರೇ ಸ್ವೀಟ್ ಕಳಿಸಿದ್ದಾರೆ ಅಂತ ಹೇಳಿ ಓಪನ್ ಮಾಡಿ ಸ್ವಲ್ಪ ತಿಂದಿದ್ದಾರೆ. ಆದರೆ ಅದು ಪೂರ್ತಿ ಕಹಿಯಾಗಿತ್ತು. ತಕ್ಷಣ ತಮಗಾದ ಅನುಭವವನ್ನು ನಾಗರಾಜ್ ಅವರು ಮತ್ತೊಬ್ಬ ಎಂಎಲ್ಸಿ ಡಿಎಸ್ ಅರುಣ್ ಗಮನಕ್ಕೆ ತಂದಿದ್ದಾರೆ. ಅರುಣ್ ಅವರು ಸರ್ಜಿ ಅವರಿಗೆ ದೂರವಾಣಿ ಕರೆ ಮಾಡಿ ಯಾವ ಅಂಗಡಿಯಿಂದ ಸ್ವೀಟ್ ಖರೀದಿ ಮಾಡಿದ್ದೀರಿ, ಅದು ಪೂರ್ತಿ ಕಹಿ ಇದೆಯಂತೆ ಎಂದಿದ್ದಾರೆ. ತಕ್ಷಣ ಎಚ್ಚೆತ್ತ ಸರ್ಜಿ ಅವರು, ನಾನು ನಿಮಗೆ ಯಾವುದೇ ಸ್ವೀಟ್ ಬಾಕ್ಸ್ ಕಳುಹಿಸಿಲ್ಲ ಎಂದಿದ್ದಾರೆ. ಎನ್ಇಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸ್ವೀಟ್ ಬಾಕ್ಸ್ ಓಪನ್ ಮಾಡಿದ ನಂತರ ಅಸಲಿ ಅಂಶ ಬೆಳಕಿಗೆ ಬಂದಿದೆ. ಆದರೆ ಉಳಿದ ಇಬ್ಬರು ವೈದ್ಯರು ಸ್ವೀಟ್ ಬಾಕ್ಸ್ ಓಪನ್ ಮಾಡಿರಲಿಲ್ಲ. ಯಾವಾಗ ವಿಷಪೂರಿತ ಸ್ವೀಟ್ಸ್ ಅಂತ ಗೊತ್ತಾಯಿತೋ ಇದರ ಉದ್ದೇಶ ಏನು, ಇದರ ಹಿಂದೆ ಯಾರಿದ್ದಾರೆ ಎಂಬುದು ಬಹಿರಂಗ ಆಗಲಿ ಎಂಬ ಉದ್ದೇಶದಿಂದ ಸರ್ಜೆಯವರು ತಮ್ಮ ಆಪ್ತ ಕಾರ್ಯದರ್ಶಿ ಅವರಿಂದ ಕೋಟೆ ಠಾಣೆಗೆ ದೂರು ನೀಡಿದರು. ದೂರು ಸ್ವೀಕರಿಸಿದ ಪೊಲೀಸರು ಆರೋಪಿ ಬೆನ್ನು ಬಿದ್ದರು. ಕೊನೆಗೂ ಆರೋಪಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದು ಭದ್ರಾವತಿ ಮೂಲದ ಸೌಹಾರ್ದ ಪಟೇಲ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ನ್ಯೂ ಇಯರ್ ದಿನ ಈ ಥರ ಸಿಹಿ ನನ್ನ ಹೆಸರಲ್ಲಿ ಹಂಚಿದ್ದಾರೆ ಅಂತ ಗೊತ್ತಾದಾಗ ಟೆನ್ಷನ್ ಆಯಿತು, ಗಾಬರಿ ಆಯಿತು. ಯಾಕೆ ನಾನು ಯಾವತ್ತೂ ಈ ರೀತಿ ಸಿಹಿ ವರ್ಷಕ್ಕೆ ಹಂಚಿದ್ದಿಲ್ಲ. ಅದು ನನ್ನ ಹೆಸರಲ್ಲಿ ಕೊರಿಯರ್ ಹೋಗಿದೆ DTDC ಮುಖಾಂತರ ಅಂಥೇಳಿ ಇನ್ಫಾರ್ಮೇಷನ್ ಬಂದು ನನಗೆ ಯಾಕೋ ಸಂಶಯ ಆಯಿತು. ಅದರಲ್ಲೂ ಡಾಕ್ಟರ್ ನಾಗರಾಜ್ ಅಂಥೇಳಿ ನಮ್ಮ ಪ್ರತಿಷ್ಠಿತ ಒಬ್ಬ ವ್ಯಕ್ತಿ, ನಾಗರಾಜ್ ಸರ್ ಅವರು ನಮ್ಮ NES ನ್ಯಾಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಒಬ್ಬರು ಸೆಕ್ರೆಟ್ರಿಗೆ ಈ ರೀತಿ ಹೋಗಿದೆ ಅಂದಾಗ ಅವ್ರು ನನಗೆ ತಕ್ಷಣ ಕೂಡಲೇ ನಮ್ಮ ಅರುಣ್ MLC ಅವರು ಇನ್ಫಾರ್ಮ್ ಮಾಡಿದಾಗ ತಕ್ಷಣ ಕೂಡಲೇ ನಮ್ಮ ಹುಡುಗರನ್ನ ಕಳಿಸಿ ಅವ್ರನ್ನ ಪೊಲೀಸ್ಗೆ FIR ಮಾಡಿಸಿದ್ದೆ. ಕೂಡಲೇ ಪೊಲೀಸರು ಅದಕ್ಕೆ ಸ್ಪಂದನೆ ಮಾಡಿ 2 ರಿಂದ 3 ದಿನದ ಕಾರ್ಯಾಚರಣೆಯಲ್ಲಿ ಇದಕ್ಕೊಂದು ತೆರೆಯನ್ನು ಬಿದ್ದಂಗೆ ಆಗಿದೆ. ಪ್ರೀತಿ ವಂಚಿತನಾಗಿದ್ದ ಆರೋಪಿ ಸೌಹಾರ್ದ ಪಟೇಲ್ ಮನೋತಜ್ಞರಿಂದ ಹೆಚ್ಚಿನ ಮಾತ್ರೆ ಕೊಟ್ಟ ಆರೋಪ. ಸೇಡಿನಿಂದ ಸ್ವೀಟ್ ಬಾಕ್ಸ್ಗೆ ವಿಷ ಹಾಕಿ ಕೊರಿಯರ್. ಬಂಧಿತ ಸೌಹಾರ್ದ ಪಟೇಲ್ NES ಸಂಸ್ಥೆಯಲ್ಲಿ ಕಾನೂನು ಪದವಿ ವ್ಯಾಸಂಗ ಮಾಡ್ತಾ ಇದ್ದ. ಈ ವೇಳೆ ವೈದ್ಯೆಯೊಬ್ಬರ ಪುತ್ರಿಯನ್ನು ಪ್ರೀತಿಸ್ತಾ ಇದ್ದ. ಇದು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ ಅವರಿಗೆ ಗೊತ್ತಾಗಿ ಆತನ ಪೋಷಕರನ್ನು ಕರೆಸಿ ಬುದ್ಧಿವಾದ ಹೇಳಿ ಹುಡುಗಿಯ ಸಹವಾಸ ಬಿಡಿಸಿದರು. ಇದರಿಂದ ನಾಗರಾಜ್ ಮೇಲೆ ಆರೋಪಿ ಕೋಪಗೊಂಡಿದ್ದ. ಇದಾದ ನಂತರ ಆರೋಪಿ ಮಾನಸಿಕವಾಗಿ ಬಳಲ್ತಾ ಇದ್ದ. ಹೀಗಾಗಿ ಆತನ ಪೋಷಕರು ಮಾನಸಿಕ ತಜ್ಞರಾದ ಡಾಕ್ಟರ್ ಅರವಿಂದ್ ಹಾಗೂ ಡಾಕ್ಟರ್ ಪವಿತ್ರ ಬಳಿ ಚಿಕಿತ್ಸೆ ಕೊಡಿಸಿದರು. ಚಿಕಿತ್ಸೆ ವೇಳೆ ತನಗೆ ಸಾಕಷ್ಟು ಮಾತ್ರೆ ನುಂಗುವಂತೆ ಮಾಡಿದ್ದಾರೆ ಅಂತ ಕೋಪಗೊಂಡಿದ್ದ. ಜೊತೆಗೆ ಈ ಮೂವರು ಗಣ್ಯರಿಗೆ MLC ಡಾಕ್ಟರ್ ಧನಂಜಯ್ ಸರ್ಜಿ ಅವರ ಆಪ್ತರು ಎಂಬ ವಿಷಯ ಮನಗಂಡು ಅವರ ಹೆಸರಿನಲ್ಲಿ ವಿಷಪೂರಿತ ಸ್ವೀಟ್ ಕೊರಿಯರ್ ಮಾಡಿದ್ದಾನೆ. ಒಟ್ಟಾರೆ ಭಗ್ನ ಪ್ರೇಮಿ, ಮಾನಸಿಕ ರೋಗಿ, ಒಂದೇ ಕಲ್ಲಿನಲ್ಲಿ 3 ಹಕ್ಕಿ ಹೊಡೆಯುವ ಯೋಜನೆ ರೂಪಿಸಿದ್ದ. ಆದರೆ ಅವನ ಪ್ಲಾನ್ ಎಲ್ಲ ಉಲ್ಟಾ ಹೊಡೆದಿದೆ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಶಶಿಧರ್, ಪಬ್ಲಿಕ್ ಟಿವಿ, ಶಿವಮೊಗ್ಗ. ಟ್ರೀಟ್ ಮಾಡ್ತಾ ಇದ್ದಿದ್ದು ಡಾಕ್ಟರ್ ಅರವಿಂದ್ ಅವರು, ಕಳಿಸ್ಕೊಟ್ಟಿದ್ರು ಡಾಕ್ಟರ್ ಧನಂಜಯ್ ಅವರಿಗೆ. ಅವ್ರ ಕಾಂಟ್ಯಾಕ್ಟ್ ಇತ್ತು ನಾಗರಾಜ್ಗೆ ಅಂತ ಅಲ್ಲ, ಏನೇ ಕಾಂಟ್ಯಾಕ್ಟ್ ಇರಲಿ, ಪಾಪ ಅವ್ರು ಯಾವುದಕ್ಕೋಸ್ಕರ ಇನ್ಯಾರಿಗೂ ಕಳಿಸ್ಬಿಟ್ಟು ಯಾರ್ರೀ ಅವರು ಮಾನಸಿಕ, ನಿಜವಾಗಿಯೂ ಆಗಲೇ ಅಂತಿದ್ರಲ್ಲ ನೀವು, ಮಾನಸಿಕವಾಗಿ ಏನಾದರೂ ಸಮಸ್ಯೆ ಆಗಿದ್ದಿದ್ರೆ ಇಷ್ಟೊಂದೆಲ್ಲ ಪ್ಲಾನ್ ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸ್ವೀಟ್ ಬಾಕ್ಸ್ ಎಲ್ಲ ತೊಗೊಂಡು ಇವ್ರ ಹೆಸರಿಗೆ ಕಳಿಸ್ಬಿಟ್ಟು ಕಳ್ಸೋಕ್ಕಾಗತ್ತಾ? ಏನಪ್ಪ ಗೊತ್ತಿಲ್ಲ.